ರಾಜಕಾರಣದ ವ್ಯವಸ್ಥೆ ಮತ್ತು ಪಕ್ಷದಿಂದ ಮತ್ತು ಸರ್ಕಾರದಿಂದ ಯಾವೆಲ್ಲ ರೀತಿಯಲ್ಲಿ ಮಾಡಬೇಕು ಮತ್ತು ವೀರಶೈವ ಮಹಾಸಭಾದಿಂದನೂ ಯಾವ ರೀತಿಯಾಗಿ ಗೌರವಗಳನ್ನು ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ನಡೆದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮವಾಗಿ ವೀರಶೈವ ಮಹಾಸಭಾಕ್ಕೆ ಶಾಮನೂರು ಶಿವಶಂಕರಪ್ಪನವರ ಮೃತದೇಹ ಶಿಫ್ಟ್ ಆಗಲಿದೆ. ನಾಗೇಂದ್ರ ಬಾಬು. ಬಸವರಾಜ್, ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕರು ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವ್ರು, ದಶಕಗಳ ಕಾಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಂಥವ್ರು, ನೇರ ನುಡಿಯಿಂದ ಶಾಮನೂರು ಶಿವಶಂಕರಪ್ಪ ಅವರು ಹೆಚ್ಚು ಪ್ರಸಿದ್ಧಿಯನ್ನ ಕೂಡ ಪಡೆದಂಥವ್ರು. ಅವರ ಸೇವೆ ಕಾಂಗ್ರೆಸ್ ಪಡೆಗೆ ಅನೇಕ ವಿಚಾರಗಳಲ್ಲಿ ಆಗಿದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಅವರ ರಾಜಕೀಯ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, ಅವರು ರಾಜಕೀಯವಾಗಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಮನುಷ್ಯರಾಗಿದ್ರು. ನೇರವಾಗಿ ನೀವು ಹೇಳಿದಾಗ ನೇರವಾಗಿ ಮಾತನಾಡ್ತಾ ಇದ್ರು ಮತ್ತು ಅವರಲ್ಲಿ ಯಾವುದೇ ಹಿಂದೆ ವಿಷಮವಾದಂತಹ ಹೇಳಿಕೆಗಳಿರ್ತಿರ್ಲಿಲ್ಲ. ಏನಿದ್ರು ನೇರವಾಗಿ ಹೇಳ್ತಾ ಇದ್ರು. ಅದೇ ಕಾರಣಕ್ಕೆ ಸಾಕಷ್ಟು ಬಾರಿ ಅವರು ವಿವಾದಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು. ಒಂದು ಸಚಿವರಾಗಿದ್ದವು ವಿವಾದಕ್ಕೆ ಈಡಾಗಿದ್ದಾರೆ. ಲಿಂಗಾಯತ ಸಮುದಾಯದ ಪರವಾಗಿ ಕೂಡ ಬೆಂಬಲಿಸುವಂತ ಸಂದರ್ಭದಲ್ಲಿ ಇದೇ ಜಾತಿ ಗಂಟಿ ವಿಚಾರ ಆಗಬಹುದು, ಮತ್ತೆ IAS ಅಧಿಕಾರಿಗಳ ವಿಚಾರವಾಗಿಯೂ ಕೂಡ ಒಂದಷ್ಟು ವರ್ಗಾವಣೆ ವಿಚಾರವಾಗಿ ಕೂಡ ಇದೇ ಸರ್ಕಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಬೇಕಾದಂತಹ ಸಂದರ್ಭದಲ್ಲೂ ಕೂಡ ವಿವಾದಕ್ಕೆ ಈಡಾದರೂ ಕೂಡ ಅವರು ನೇರವಾದಂತಹ ವ್ಯಕ್ತಿತ್ವ, ಯಾವತ್ತು ಹಿಂದೆ ಒಂದು ಮುಂದೆ ಒಂದು ರಾಜಕಾರಣ ಮಾಡಿದವರಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾದಂತಹ ರಾಜಕೀಯ ಮಾಡಿದಂತವರು. ಮೊದಲು ಅವರು ಪಕ್ಷದ ಒಂದಷ್ಟು ಪದಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥವ್ರು ಮತ್ತು ಕರ್ನಾಟಕದಲ್ಲಿ ಏನು ಚುನಾವಣೆ ಆಗ್ತಾ ಇತ್ತಲ್ಲ, ಅವರು ಖಜಾಂಚಿ ಆಗಿದ್ದ ಕಾರಣಕ್ಕಾಗಿ ಕರ್ನಾಟಕದ ಚುನಾವಣೆಯ ಸಂಪೂರ್ಣವನ್ನು ಉಸ್ತುವಾರಿಯನ್ನು ಕೂಡ ಅವರೇ ವಹಿಸಿಕೊಳ್ತಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಅಂದ್ರೆ ಹಣಕಾಸಿನ ಮಾಹಿತಿ ಇರಬಹುದು, ಮತ್ತೆ ಇನ್ನು ಉಳಿದಂತೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಪಕ್ಷವನ್ನ ಸದೃಢವಾಗಿ ಈಗ ಕಾಂಗ್ರೆಸ್ ಇದೆ ಅನ್ನುವಂಥದ್ದಕ್ಕೆ ಇವರೆಲ್ಲ ಬಿತ್ತಿದಂತ ಬೀಜಗಳೇ ಕಾರಣ. ಖರ್ಗೆ ಅವರೇ ಅವರ ಸಾಕಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಅವರ ಒಂದು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಸ್ವತಃ ಖರ್ಗೆ ಅವರೇ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಇವತ್ತೇನಾದ್ರೂ ರಾಜಕೀಯದಲ್ಲಿ ಇಲ್ಲಿವರೆಗೂ ಮೈಲಿಗಲ್ಲಲ್ಲಿ ಬಂದಿದ್ದೇನೆ ಅಂದ್ರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಕಾರಣ. ನನಗೆ ಟಿಕೆಟ್ ಸಿಗದೇ ಇರದಂತ ಸಂದರ್ಭದಲ್ಲಿಯೂ ಕೂಡ ನನಗೆ ಟಿಕೆಟ್ ಸಿಗಕ್ಕೂ ಕೂಡ ಇವರೇ ಕಾರಣ ಅನ್ನುವಂಥದ್ದು. ಮತ್ತು ನನಗೆ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೇ ಇರಿ. ನಮ್ಮೊಂದಿಗೆ ಬಿಜೆಪಿ ನಾಯಕರಾಗಿರುವಂತಹ ರೇಣುಕಾಚಾರ್ಯರು ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯರು ನಮಸ್ಕಾರ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಇವತ್ತು ಎಷ್ಟೇ ಮಾತಾಡಿದ್ರು ಕೂಡ ಸಾಕಾಗೋದಿಲ್ಲ. ಮಾದರಿ ರಾಜಕಾರಣಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೇರ ನುಡಿಗಳಿಂದ ಖ್ಯಾತಿಯನ್ನ ಪಡೆದಂತವರು, ದೇಶದಲ್ಲೇ ಅತ್ಯಂತ ಹಿರಿಯ ಶಾಸಕರನ್ನುವ ಹೆಗ್ಗಳಿಕೆಗೆ ಪಾತ್ರರಾದಂತವರು. ನಿಮ್ಮ ಮೊದಲ ಪ್ರತಿಕ್ರಿಯೆ? ಅವರ ನಿಧನ ಸುದ್ದಿ ಕೇಳಿ ಆಘಾತ ಆಯ್ತು. ಕಳೆದ ಒಂದು ತಿಂಗಳಿಂದ ಸನ್ಮಾನ್ಯ ನಮ್ಮ ನಾಯಕರು ಯಡಿಯೂರಪ್ಪನವರು, BS ರಾಯ, ಲೋಕಸಭಾ ಸದಸ್ಯ ರಾಘವೇಂದ್ರ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟು, ಸ್ಪರ್ಶ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಣೆ ಮಾಡಿದ್ವಿ. ಆ ಸಂದರ್ಭದಲ್ಲೂ ಸಹ ಬಹಳ ಗೆಲುವಿನಲ್ಲೇ ಮಾತಾಡ್ತಾ ಇದ್ರು. ಒಬ್ಬರು ಆದರ್ಶ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ, 2ನೇ ಬಾರಿಗೆ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸಮಾಜದ ಅಧಿಕಾರಿಗಳಿಗೆ ತೊಂದರೆ ಆದಾಗ ನೇರವಾಗಿ ಅವರೇ ಪಕ್ಷ ಅಧಿಕಾರದಲ್ಲಿ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ನಿಷ್ಠೂರ ವ್ಯಕ್ತಿ. ಬಹುಶಃ ದಾವಣಗೆರೆ ನಗರ ಇಡೀ ದೇಶಕ್ಕೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ದೇಶಕ್ಕೆ ಮಾದರಿಯಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಅವ್ರ ಬಗ್ಗೆ ಯಾವ ಮಾತಲ್ಲಿ ಹೇಳ್ಬೇಕಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಬೆಂಗಳೂರು ಮನೆ ಇರ್ಬೋದು ಅಥವಾ ದಾವಣಗೆರೆ ಮನೆ ಭೇಟಿ ಕೊಟ್ಟಾಗ ಅವ್ರು ಯಾವಾಗಲೂ ಅಭಿವೃದ್ಧಿ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಕಳಕಳಿಯಿಂದ ಮಾತಾಡ್ತಾ ಇದ್ರು. ಈ 2-3 ತಿಂಗಳಿಂದ ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ಅಧ್ಯಕ್ಷರಾಗಿ ಒಂದು ಪಂಚಾಚಾರ್ಯನ ಮತ್ತು ಶಿವಾಚಾರ್ಯನ ಒಂದು ವೇದಿಕೆಯಲ್ಲಿ ಕರೆತಂದು 5 ಜನ ಪಂಚಾಚಾರ್ಯ ಒಂದೇ ವೇದಿಕೆಯಲ್ಲಿ ಕರೆತಂದು ಅವರ ಕೀರ್ತಿ ಸಲ್ಲುತ್ತೆ. ಅವರು ಸಂಕಲ್ಪ ಮಾಡಿದ್ರು, ಈ ನಾಡಿನ ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕು, ಒಟ್ಟಾಗಬೇಕಂತ ಹೇಳೋದೊಂದು ಬಹಳ ಕನಸಿತ್ತು. ಆ ಕನಸನ್ನ ನನಸು ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅದೇ ಸಲ ವಿಜೇಂದ್ರ ಅವ್ರಿಗೆ ಹೇಳಿದ್ರು, ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಸಮಾಜ ಒಂದಾಗಬೇಕು ಅಂತ ಹೇಳಿದ್ರು. ಇದ್ರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಾಗ ರಾಜೀನಾಮೆ ಕೊಡಬೇಡ್ರಿ, ನಿಮ್ ಜೊತೆಗೆ ಸಮಾಜ ನಿಲ್ಲುತ್ತೆ ಅಂತ ನೇರವಾಗಿ ಹೇಳಿ ಬಂದಂತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆದರ್ಶಗಳನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಬೇಕಾಗಿದೆ. ಅವರ ನೋವು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಅವ್ರ ಕುಟುಂಬಕ್ಕೆ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಭಗವಂತರಲ್ಲಿ. ಮತ್ತು ದೇವಾನ ದೇವತೆಗಳ ಬಗ್ಗೆ
ಮಠಾಧೀಶರ ಬಗ್ಗೆ ಬಹಳಷ್ಟು ಗೌರವ. ನಮ್ಮ ಪರಂಪರೆ ಸಂಸ್ಕೃತಿ ಉಳಿಬೇಕಂತ ಒಂದು ಕನಸನ್ನು ಹೊತ್ತಂದ ಆದರ್ಶ ರಾಜಕಾರಣಿ. ಅವರ ಆದರ್ಶ ಗುರುಗಳನ್ನ ಖಂಡಿತ ನಾವೆಲ್ಲರೂ, ಅವರು ಕೇವಲ ಕಾಂಗ್ರೆಸ್ ಅಂತಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆದರ್ಶ ವ್ಯಕ್ತಿಗಳು. ಹಾಗಾಗಿ ಅವರ ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು, ಇವತ್ತಿಲ್ಲ ಅಂತ ನೋವಾಗಿದೆ, ನಮಗೆ ಕಾಡ್ತಾ ಇದೆ. ರೇಣುಕಾಚಾರ್ಯ ಅವರ ಇವತ್ತಿನ ಯುವ ರಾಜಕಾರಣಿಗಳಿಗೆ ಅವರು ಎಷ್ಟು ಮಾದರಿ ಆಗಿದ್ರು? ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 90 ಯಾವತ್ತು ವಯಸ್ಸಾಗಿದೆ ಅಂತ ಹೇಳ, ಅವ್ರ ದೇಹಕ್ಕೆ ವಯಸ್ಸಾಗಿರೋದು, ಮನಸ್ಸಿಗೆ ವಯಸ್ಸಾಗಿಲ್ಲ ಅಂತ ನಮ್ಗೆ ಹೇಳ್ತಾ ಇದ್ರು. ನಾನು ಹೋದಾಗ ಬೆಡ್ರೂಮ್ ನಲ್ಲಿ ನನ್ನ ಜೊತೆಗೆ ಕೂರಿಸಿ ಮಾತಾಡ್ತಾ ಇದ್ರು. ಅವ್ರ ಮಗಳ ಮನೆಯಿಂದ ಬಂದಂತ ಉಪಹಾರವನ್ನ ನನಗೆ ಕೊಡ್ತಾ ಇದ್ರು, ಕಾಫಿ ಕೊಡ್ತಾ ಇದ್ರು, ಬಹಳ ಪ್ರೀತಿಯಿಂದ ನನ್ನನ್ನ ನೋಡ್ತಾ ಇದ್ರು. ಅಧಿವೇಶನದಲ್ಲೂ ಸಹ ಒಂದು ಬಾರಿ ನನಗೆ ಯಡಿಯೂರಪ್ಪನ ಜೊತೆಗೆ ಮೈಸೂರು ಹೊರಟಿದ್ದೆ. ಶಾಮನೂರು ಶಿವಶಂಕರಪ್ಪ ನನಗೆ ಒಂದೇ ಮಾತು ಹೇಳಿದ್ರು, ಬಾರೋ ದಾವಣಗೆರೆಗೆ ಹೋಗೋಣ ಅಂತ ಹೇಳಿದ್ರು. ಇಲ್ಲ ಸರ್, ಯಡಿಯೂರಪ್ಪನ ಜೊತೆ ಮೈಸೂರು ಹೋಗ್ತೀನಿ ಅಂತ ಹೇಳಿದೆ. ನನ್ನ ಜೊತೆ ಬರಬಾರ್ದನು, ಬಾರ ಅಂತ ಅವ್ರ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಬಂದ್ರು. ಆ ರೀತಿ ಅಜಾತ ಶತ್ರು ಅಂತ ತಪ್ಪಾಗಲಾರ, ಅವ್ರ ಬಗ್ಗೆ ಬಹಳಷ್ಟು ಗೌರವ ಇಟ್ಟಿದ್ವಿ. ಇವತ್ತು ಬಹಳ ಈ ನಾಡು ಬಡವಾಗಿದೆ ಅಂತ ಹೇಳಕ್ಕೆ ನಾನು ನೋವಿನಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ, ಮಾತಾಡಿದಕ್ಕೆ ನಮ್ಮೊಂದಿಗೆ ಇಷ್ಟೊತ್ತವರೆಗೂ. ನೋಡಿ, ಅನೇಕ ವಿಚಾರಗಳ ಬಗ್ಗೆ ರೇಣುಕಾಚಾರ್ಯ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ನೋಡಿ, ಅವರು ನೇರ ನುಡಿಯಿಂದನೇ ಹೆಚ್ಚು ಹೆಸರುವಾಸಿ ಆಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು 6 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಂಥವರು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ವಿಚಾರ ಗೊತ್ತಾಗಿ ಡಿಕೆ ಶಿವಕುಮಾರ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಶಿವಶಂಕರಪ್ಪ ಅವರ ಸಮಾಜ ಸೇವೆಗೆ ಜೊತೆಗೆ ಅವರ ನಿಧನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಟ್ವೀಟ್ ಅನ್ನ ಮಾಡೋ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಚಿವರು, ಶಾಸಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸುದ್ದಿ ಕೇಳಿ ಅತೀವ ದುಃಖವಾಯಿತು. ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಶಿವಶಂಕರಪ್ಪನವರು ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಅಗಲಿಕೆಯು ನಾಡಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ಅವರ ಕುಟುಂಬ ವರ್ಗಕ್ಕೆ, ಅದೇ ರೀತಿಯಾಗಿ ಬೆಂಬಲಿಗರಿಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೀನಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ.